ಬಿಜೆಪಿಯವರು ಜೆಡಿಎಸ್ನವರು ಒಟ್ಟಾಗಿ ಸೇರಿ ರಾಜಕೀಯ ಕುತಂತ್ರನ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಇವರಿಬ್ಬರು ಒಟ್ಟಾಗಿ ಸೇರಿ ಕೇಂದ್ರ ಬಿಜೆಪಿ ಸರ್ಕಾರದ ನಾಯಕರನ್ನ ಬಳಸಿಕೊಂಡು ರಾಜಭವನದ ಮುಖಾಂತರ ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸೋದಕ್ಕೆ ಹುನ್ನಾರಗಳನ್ನ ಮಾಡ್ತಾ ಇದ್ದಾರೆ. ಅವರು ಹುನ್ನಾರ ನಡೆಯೋದಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸರ್ಕಾರ ಯಾವುದೇ ತಪ್ಪನ್ನ ಮಾಡಿಲ್ಲ. ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ. ಜನರಿಗೆ ಮಾತ್ರ ಅಧಿಕಾರ ಇದೆ ಹೊರತು ಇವ್ರು ಯಾರಿಗೂ ನಮ್ಮನ್ನ ರಾಜೀನಾಮೆ ಕೊಡಿ ಅಂತ ಕೇಳುವಂತ ಅಧಿಕಾರ ಇಲ್ಲ. ಅಷ್ಟಕ್ಕೂ ರಾಜೀನಾಮೆ ಕೊಡಕ್ಕೆ ಏನಾಗಿದೆ ಅಂತ, ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ? ಮೂಡ ಒಂದು ಘಟನೆ. ಅದು ಸ್ಥಳೀಯ ಸ್ವಾಯತ್ತ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಸೈಟ್ಗಳ ವಿತರಣೆಯಲ್ಲಿ ಆಗಿರುವಂತ ಒಂದು ಘಟನೆ. ಅದು ಆ ಘಟನೆಗೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ತನಿಖೆ ಮಾಡಿ ಅಂತ ಹೇಳ್ತಾರೆ. ತನಿಖೆ ಆಗುತ್ತೆ. ತನಿಖೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಬೇಕಲ್ಲ. ಇವ್ರ ಜಡ್ಜ್ಗಳ ತನಿಖೆ ವರದಿ ಅವ್ರ ಕೈಗೆ ಸೇರ್ಬಿಟ್ಟಿದ್ಯಾ ರಾಜೀನಾಮೆ ಕೊಡಿ ಅಂತ ಹೇಳಕ್ಕೆ? ಅವರು ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೇಳ್ತಿದ್ರು ಅಂತ ನೀವು ಹೇಳ್ಬೇಕು ನನಗೆ. ನಿನ್ನೆ ಮೊನ್ನೆ ಹರಿಯಾಣ ಮತ್ತು ಪಂಜಾಬ್ನ ಹೈಕೋರ್ಟ್ ನ್ಯಾಯಾಧೀಶರು ಇಡಿ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ. ಕೋರ್ಟ್ಗಳು ಇವನ್ನ ಮುಚ್ಚಬೇಕು ಅಂತ ಹೇಳಿದ್ದಾರೆ. ಸೂರ್ಯನ್ ಅವರು, ಕೇಜ್ರಿವಾಲ್ ಅವರು ಅವರ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ ಇಡಿ ಮತ್ತು ಸಿಬಿಐಗಳ ನಡವಳಿಕೆ ಬಗ್ಗೆ. ನಿನ್ನೆ ಹರಿಯಾಣ ಪಂಜಾಬ್ನ ಹೈಕೋರ್ಟ್ ಅವರು ಈ ಎಡಿಗಳನ್ನ ಮುಚ್ಚಬೇಕು ಅಂದ್ರೆ ಏನರ್ಥ? ಕೇಂದ್ರ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳನ್ನ ರಾಜಕೀಯ ದಾಳವಾಗಿ ಬಳಸಿ ಎದುರಾಳಿಗಳನ್ನ ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನ ನ್ಯಾಯಾಲಯಗಳೇ ಉಲ್ಲೇಖ ಮಾಡಿರುವಾಗ ಈಗ ನಾವೇನ್ ಮಾಡಬೇಕು? ಅವರು ಸುಯೋಮೋಟೋ ಅಥವಾ ಒಂದು ಅರ್ಜಿ ಮೇಲೆ ಇವರು ಕ್ರಮ ತಗೊಳ್ಳೋದಾದ್ರೆ ಚುನಾಯಿತ ಸರ್ಕಾರಗಳು ಮತ್ತು ಪ್ರಜಾಪ್ರಭುತ್ವ ಎಲ್ಲಿ ಉಳಿತದೆ? ತಪ್ಪಾಗಿದ್ದಾಗ, ಲೋಪ ಆಗಿದ್ದಾಗ, ಭ್ರಷ್ಟಾಚಾರ ಆಗಿದ್ದಾಗ ತನಿಖೆ ಮಾಡೋದಕ್ಕೆ ತಕರಾರಿಲ್ಲ. ಅದು ನ್ಯಾಯ ಮಾರ್ಗದ ಮುಖಾಂತರವೇ ಆಗಬೇಕು. ಇವರು ರಾಜಕೀಯ ಪ್ರೇರಿತವಾಗಿ ಮಾಡಿದ್ರೆ ಇದನ್ನ ಸಹಿಸಿಕೊಳ್ಳಕ್ಕಾಗಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ನಮ್ಮ ನಡೆಯನ್ನ ವ್ಯಕ್ತ ಮಾಡಬೇಕು. ಅದನ್ನ ಬಿಟ್ಟು ಇವರು ಪಂಜಾಬ್ ಹರಿಯಾಣ ಕೋರ್ಟ್ ಹೇಳಿದ್ದಾರೆ, ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿದಾವೆ ಈ ಸಂಸ್ಥೆಗಳ ನಡವಳಿಕೆ ಬಗ್ಗೆ. ಇಡಿನ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವ ಇಂಟು ಇಲ್ಲ. ದೇಶದಲ್ಲಿ ನಡೆದಿರತಕ್ಕಂಥ ಸಿಬಿಐ, ಇಡಿ, ಇನ್ಕಮ್ ಟ್ಯಾಕ್ಸ್ ನ ತನಿಖೆಗಳನ್ನು ನೋಡಿದಾಗ 100ಕ್ಕೆ 95 ಭಾಗ ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡಿದ್ದಾರೆ. ವಿರೋಧ ಪಕ್ಷಗಳನ್ನೇ ಗುರಿ ಮಾಡಿದ್ದಾರೆ. ಚುನಾಯಿತ ಸರ್ಕಾರಗಳನ್ನ ವಜಾ ಮಾಡತಕ್ಕಂಥ ಹುನ್ನಾರಗಳನ್ನ ರಾಜಭವನದ ಮುಖಾಂತರ ನಡೆಸಿದ್ದಾರೆ. ದಿ ರೋಲ್ ಆಫ್ ಗವರ್ನರ್ಸ್ ಆರ್ ಆಲ್ಸೋ ಬೀಯಿಂಗ್ ಹೆವಿಲಿ ಕ್ರಿಟಿಸೈಸ್ಡ್ ಇನ್ ದಿ ಸುಪ್ರೀಂ ಕೋರ್ಟ್. ಅದು ಕೇರಳ ಇರಬಹುದು, ತಮಿಳುನಾಡು ಇರಬಹುದು, ದಿಲ್ಲಿ ಇರಬಹುದು, ಅಥವಾ ಪಶ್ಚಿಮ ಬಂಗಾಳ ಇರಬಹುದು. ಸುಪ್ರೀಂ ಕೋರ್ಟ್ ನೇರವಾಗಿ ಸಂವಿಧಾನ ಸಂಸ್ಥೆಗಳ ನೇತೃತ್ವ ವಹಿಸಿರ್ತಕ್ಕಂಥ ರಾಜ್ಯಪಾಲರ ನಡೆಯನ್ನು ಖಂಡಿಸಿದ್ದಾರೆ. ದೇ ಆರ್ ಅಂಡರ್ಮೈನಿಂಗ್ ದಿ ಡೆಮೋಕ್ರಸಿ, ದೇ ಆರ್ ಮಿಸ್ಯೂಸಿಂಗ್ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಅಂತ ಹೇಳಿದ್ದಾರೆ. ಸಿಎಂ ಕುರ್ಚಿ ಎಲ್ಲಿಯ ತನಕ ಕಾಂಗ್ರೆಸ್ ಶಾಸಕರು, ಹೈಕಮಾಂಡ್, ರಾಜ್ಯದ ಜನರು
ಸಿಎಂ ಪರವಾಗಿದ್ದಾರೆ, ಅಲ್ಲಿ ತನಕ ಗಟ್ಟಿಯಾಗಿರಿ, ಯಾರು ಅಲುಗಾಡ್ಸಕ್ಕಾಗಲ್ಲ, ಯಾರು ಅಲುಗಾಡ್ಸಕ್ಕಾಗಲ್ಲ. ಮುಖ್ಯಮಂತ್ರಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಬದ್ಧತೆ ಇರೋರು, ತತ್ವಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕರು, ಹೋರಾಟದಿಂದ ಬಂದಿರೋರು. ಅಖಂಡ ಕರ್ನಾಟಕದ ಜನರು ಅವರ ಪರವಾಗಿದ್ದಾರೆ. ನಾವೆಲ್ಲ ಅವ್ರ ಪರ ಇದ್ದೀವಿ. ಹೈಕಮಾಂಡ್ ಇದೆ, ಶಾಸಕರಿದ್ದಾರೆ, ಜನತೆ ಇದ್ದಾರೆ. ಹೀಗಾಗಿ ಚುನಾಯಿತ ಸರ್ಕಾರನ ಸಿದ್ದರಾಮಯ್ಯನವನ್ನ ರಾಜೀನಾಮೆ ಕೊಡಿಸಿ ಅಲುಗಾಡಕ್ಕೆ ಸಾಧ್ಯ ಇಲ್ಲ. ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ, ಶಾಸಕರ ಅಭಿಪ್ರಾಯ ಅಲ್ಲ, ಅಥವಾ ಮಂತ್ರಿಗಳ ಅಭಿಪ್ರಾಯ ಅಲ್ಲ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಈಗ ಇಷ್ಟಕ್ಕೂ ನೈತಿಕತೆ ಅಂತ ಹೇಳ್ತಾರೆ. ನೈತಿಕತೆ ಮಾತಾಡೋರ ನೈತಿಕತೆ ಎಷ್ಟಿದೆ? FIR ಆಗಿದ್ದಾವೆ, ಬೇಲಲ್ಲಿ ಇದ್ದೀರಿ, ಕೆಲವರು ಜೈಲಿಗೆ ಹೋಗಿದ್ದೀರಿ, ನೀವು ನೈತಿಕತೆ ಮಾತಾಡ್ತಿರಲ್ಲ, ಇಲ್ವಲ್ಲ? ಯಾರು ಹೇಳಿದ್ದಾರೆ? ಅದು ವೈಯಕ್ತಿಕರಿ ಅವ್ರದ್ದು, ಯಾರ್ದು ಅವ್ರ ವೈಯಕ್ತಿಕ. ಹೈಕಮಾಂಡು 100ಕ್ಕೆ 100 ಸಿದ್ದರಾಮಯ್ಯನವರ ನಾಯಕತ್ವದ ಪರವಾಗಿ ಇದೆ. ನಿಮ್ಗೆ ಭ್ರಷ್ಟಾಚಾರ ಅಂತ ಹೇಳ್ತೀರಿ ಇವರೆಲ್ಲ ಅಲ್ವಾ? ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಬಾಂಡ್ ಮೇಲೆ ಏನ್ ಹೇಳಿದೆ? ಎಲೆಕ್ಷನ್ ಬಾಂಡ್ ಮೊದಲು ಅದು ಟ್ರಾನ್ಸ್ಪರೆಂಟ್ ಆಗಿತ್ತು, ಚೆಕ್ನ ಮುಖಾಂತರ ಕೊಡ್ತಿದ್ರು. ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ NDA ಸರ್ಕಾರ, ಮೋದಿ ಅವ್ರ ಸರ್ಕಾರ ಅದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಮಾಡಿದ್ರು, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ. ಈಗ ಅವರು ಕಾನ್ಫಿಡೆನ್ಸ್ ಮಾಡಿದ್ರೆ ಸಾವಿರಾರು ಕೋಟಿ ಅವ್ರಿಗೆ ಬಂತು. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ರದ್ದು ಮಾಡ್ಬೇಕು ಅಂತ ಹೇಳಿಲ್ವಾ? ಭ್ರಷ್ಟಾಚಾರ ಅಲ್ಲ ಅದು. ರಾಜೀನಾಮೆ ಕೊಟ್ರೆ ಇವರು ಯಾವ ನೈತಿಕತೆ ಇದೆ ಅದು ಮಾಡಿದ್ರೆಲ್ಲ ಮಾತಾಡಕ್ಕೆ? ನಾವು RTI ಕಾಯ್ದೆ ತಂದ್ವಿ. RTI ಕಾಯ್ದೆ ತಂದಿರೋದು ನಮ್ದು ಓಪನ್, ಇವರು ಬ್ಯಾಂಡ್ ಸೀಕ್ರೆಟ್. RTI ಕಾಯ್ದೆ ತಂದಿರೋದೇನು? ಟ್ರಾನ್ಸ್ಪರೆನ್ಸಿ, ಗವರ್ನೆನ್ಸ್, ಆನೆಸ್ಟಿ, and every decision of the government must be known to the common man. ಅದು UPA ಗವರ್ಮೆಂಟ್ ತಂದಂತ ಕಾಯ್ದೆ RTI ಇದು. ಇವರು ಈ RTI ನ ಎಂತ ಬ್ಯಾಕ್ ಗ್ರೌಂಡ್ ಇರೋರು ಬಳಸ್ತಾ ಇದ್ದಾರೆ RTI ತೆಗ್ಸಕ್ಕೆ? ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್, ಎಕ್ಸ್ಪ್ಲಾಯ್ಟೇಷನ್, ಈ ತರದವ್ರು ತಗೊಂಡು ರಾಜಭವನಗಳನ್ನ ಕಂಪ್ಲೇಂಟ್ ಬಾಕ್ಸ್ ತರ ಮಾಡ್ಕೊಂಡು ಬಂದ್ರೆ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಇಂಟರ್ಫಿಯರ್ ಆದ್ರೆ ಡೆಮಾಕ್ರೆಟಿಕ್ ಫಂಕ್ಷನಿಂಗ್ ಇನ್ ಎಲೆಕ್ಟೆಡ್ ಗವರ್ಮೆಂಟ್ ಹೆಂಗೆ ಕಾನ್ಸ್ಟಿಟ್ಯೂಷನ್ ಫಂಕ್ಷನ್ ಮಾಡೋದು? ಖಂಡಿತವಾಗಿ ಪ್ರತಿ ದಿನದ ಆಡಳಿತವನ್ನ ಇಂಟರ್ಫಿಯರ್ ಮಾಡಿದ್ರೆ ಅಂಡರ್ಮೈನಿಂಗ್ ದಿ ಡೆಮಾಕ್ರಸಿ.